ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮಾನವನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತದೆ ಏಕೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅರ್ಧ ಪ್ರಮಾಣದ ಲಿಂಗಾಣುಗಳನ್ನು ತನ್ನ ತಂದೆಯಿಂದಲೂ ಅರ್ಧ ಪ್ರಮಾಣ ಲಿಂಗಾಣುಗಳನ್ನು ತಾಯಿಯಿಂದಲೂ ಪಡೆಯುವುದರಿಂದ ಎರಡು ಜೀವಿಗಳ ಗುಣಲಕ್ಷಣಗಳು ಒಂದು ಮರಿಜೀವಿಯಲ್ಲಿ ಕಂಡುಬರುವುದರಿಂದ ಅಲ್ಲಿ ಭಿನ್ನತೆಗಳು ಹೆಚ್ಚಿಗೆ ಸಾಧ್ಯವಾಗಿದ್ದಾವೆ. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು. ಈ ಹೇಳಿಕೆಗೆ ಸಮರ್ಥನೆ ನೀಡಿ. ಜನನ ಪೂರ್ವ ಲಿಂಗ ನಿರ್ಧರಿಕೆಯನ್ನು ಮಾಡುವುದರಿಂದ ಗಂಡಿನ ಮತ್ತು ಹೆಣ್ಣಿನ ಒಂದು ಜನಸಂಖ್ಯೆಯಲ್ಲಿ ವೈಪರೀತ್ಯವಾಗುವುದರಿಂದ ಮತ್ತು ಸ್ತ್ರೀ ಭ್ರೂಣ ಹತ್ಯೆ ಸಾಧ್ಯವಾಗುವುದರಿಂದ ಇದು ಒಂದು ಕಾನೂನಿನಡಿ ನಿಷೇಧಿಸಲ್ಪಡುವ ಒಂದು ಕೃತ್ಯವಾಗಿದೆ. ಇದರಿಂದ ಹೆಣ್ಣು ಮತ್ತು ಗಂಡಿನ ರೇಷಿಯೋದಲ್ಲಿ ಅನುಪಾತದಲ್ಲಿ ವೈಪರೀತ್ಯವಾಗಿ ಏರುಪೇರಾಗಿ ಸರಿ ಪ್ರಮಾಣದ ಹೆಣ್ಣು ಮಕ್ಕಳ ಲಭ್ಯತೆ ಇಲ್ಲದೆ ಸಮಾಜದಲ್ಲಿ ಹೆಣ್ಣಿಗಾಗಿ ಪೈಪೋಟಿ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಸಮರ್ಥಿಸಿ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟುಮಾಡುತ್ತದೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಅರ್ಧ ಗುಣಾಣುಗಳು ತಂದೆಯಿಂದ ಮತ್ತು ಅರ್ಧ ಗುಣಾಣುಗಳು ತಾಯಿಯಿಂದ ಪಡೆಯುವಂತೆ ವ್ಯವಸ್ಥಿತವಾಗಿದೆ. ಆದ್ದರಿಂದ ಎರಡು ಗುಣಾಣುಗಳು ಒಂದು ಹೊಸ ಜೀವಿಗಳಲ್ಲಿ ಇರುವುದರಿಂದ ಹೆಚ್ಚು ಭಿನ್ನತೆಗಳು ಸಾಧ್ಯವಾಗಿವೆ. ಇದರಿಂದ ಕಡಿಮೆ ನ್ಯೂನತೆಗಳು ಮತ್ತು ಹೆಚ್ಚು ಪ್ರಬಲ ಗುಣಗಳು ವ್ಯಕ್ತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡ್ತದೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾಯುವಿನ ಪಾತ್ರ ಮಹತ್ವದ್ದಾಗಿದೆ. ಸ್ತ್ರೀಯ ಗರ್ಭಾಶಯದಲ್ಲಿ ಜರಾಯುವು ಫೀಟಸ್ಗೆ ಭ್ರೂಣಕ್ಕೆ ಅವಶ್ಯಕವಾದ ಪೋಷಕಾಂಶಗಳನ್ನು ಮತ್ತು ಆಮ್ಲಜನಕವನ್ನು ತಾಯಿಯ ದೇಹದಿಂದ ಭ್ರೂಣಕ್ಕೆ ಒದಗಿಸುತ್ತದೆ ಮತ್ತು ಮಗುವಿನ ಬೆಳವಣಿಗೆಗೆ ಸೂಕ್ತವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹೈಡ್ರಾ ಮತ್ತು ಮುಂದಿನ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಗಿರುವ ಅನುಕೂಲಗಳೇನು? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಯ ಸಾಧ್ಯತೆ ಅತಿ ಕಡಿಮೆಯಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ
ಭಿನ್ನತೆಯ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ತಾಯಿ ಜೀವಿಯಂತೆ ಮರಿಜೀವಿಯು ಗುಣಾಣುಗಳನ್ನು ಹೊಂದಿದ್ದು ಅದು ಜೆರಾಕ್ಸ್ ಕಾಪಿಯಂತಿದೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅರ್ಧ ಗುಣಾಣುಗಳು ತಂದೆಯಿಂದ, ಅರ್ಧ ಗುಣಾಣುಗಳು ತಾಯಿಯಿಂದ ಪಡೆದುಕೊಂಡಿರುವುದರಿಂದ ಇದರಲ್ಲಿ ಭಿನ್ನತೆಯು ಸಾಧ್ಯವಾಗಿದೆ. ಈ ಭಿನ್ನತೆಯಿಂದ ನ್ಯೂನತೆಗಳು ಗಣನೀಯವಾಗಿ ತಗ್ಗುತ್ತವೆ ಮತ್ತು ಆ ಜೀವಿಯ ಉಳಿವು ಸಾಧ್ಯವಾಗುತ್ತದೆ. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನ್ಯೂನತೆಗಳು ಹೇಗೆ ತಾಯಿ ಜೀವಿಯಲ್ಲಿ ಇರುತ್ತವೆಯೋ ಮರುಜೀವಿಯಲ್ಲೂ ಕೂಡ ಅದೇ ರೀತಿ ವ್ಯಕ್ತವಾಗುವುದರಿಂದ ಇದೊಂದು ಅನಾನುಕೂಲ ಸಂಗತಿಯಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನ್ಯೂನತೆಗಳು ಕಳೆದು ಹೋಗುವುದು ಹೆಚ್ಚು ಸಂಭವನೀಯವಾಗಿದೆ. ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ. ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯು ಒಂದು ಮಹತ್ವಪೂರ್ಣ ಘಟ್ಟವಾಗಿದೆ. ಇಲ್ಲಿ ಹೆಣ್ಣು ಹಾಗೂ ಗಂಡು ದೇಹಗಳು ಲೈಂಗಿಕವಾಗಿ ಕಾರ್ಯನಿರ್ವಹಿಸಲು ದೇಹವನ್ನು ಅಣಿಗೊಳಿಸುವ ಒಂದು ಕ್ರಮಬದ್ಧ ಪ್ರಕ್ರಿಯೆಯಾಗಿದೆ. ಹೆಣ್ಣಿನ ದೇಹದಲ್ಲಿ ಋತುಚಕ್ರವು ಪ್ರಾರಂಭವಾಗಿ ಅಂಡಾಶಯ ಮತ್ತು ಯುಟೆರಸ್ ಗರ್ಭಾಶಯಗಳು ವಿಕಾಸವಾಗುತ್ತವೆ. ಅಲ್ಲದೆ ಹೆಣ್ಣಿನ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪಾದನೆಯಿಂದ ಹೆಣ್ಣಿನಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಕಾಣಿಸಲು ಪ್ರಾರಂಭವಾಗುತ್ತವೆ. ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲನ್ನು. ಮತ್ತು ಲೈಕ್ ಮತ್ತು ಶೇರ್ ಖಂಡಿತ ಮಾಡ್ತಿರಲ್ಲ.